ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಕಾರು ಪಲ್ಟಿಯಾಗಿದೆ. ಚಾಮುಂಡಿ ದರ್ಶನಕ್ಕೆ ಬಂದಿದ್ದ ಆಂಧ್ರದ ಕುಟುಂಬ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಇಡೀ ಕುಟುಂಬ ಪಾರಾಗಿದೆ. ಬೆಂಗಳೂರಿನ ಐಟಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಕುಟುಂಬ ಚಾಮುಂಡಿ ದರ್ಶನಕ್ಕೆ ಅಂತ ಬಂದಿದ್ರು. ಆಗ ಕಾರು ಪಲ್ಟಿಯಾಗಿದೆ. ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಗುದ್ದಿ ಕಾರು ಪಲ್ಟಿಯಾಗಿದೆ. ಸಿದ್ಧಾರ್ಥ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಇಡೀ ಕಾರು ಪಲ್ಟಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಈ ಘಟನೆ ದೃಶ್ಯ ನೋಡ್ತಾ ಇದ್ದೀವಿ. ಇಡೀ ಕಾರು ಪಲ್ಟಿಯಾಗಿದೆ. ಆದ್ರೆ ಅದೃಷ್ಟ ಕಾರ್ನ ಒಳಗಡೆ ಇದ್ದವರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಹೇಗಾಯ್ತು ಈ ಆಕ್ಸಿಡೆಂಟ್? ಶ್ವೇತಾ, ಏನಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಆಂಧ್ರ ಮೂಲದವರು. ಮೊದಲಿಗೆ ಈ ದಂಪತಿಗಳು ದಂಪತಿಗಳು ಬೆಂಗಳೂರಿನ ಐಟಿ ಕಂಪನಿ ಒಂದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಬಂದು ದೇವಿ ದರ್ಶನವನ್ನ ಪಡಿಬೇಕು ಅಂತ ಹೇಳಿ ಕುಟುಂಬ ಸಮೇತರಾಗಿ ಬಂದಿದ್ರು. ಬರುವಂತಹ ಸಂದರ್ಭದಲ್ಲಿ ಮಗು ವಾಮಿಟ್ ಅನ್ನ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿದೆ. ವಾಮಿಟ್ ಮಾಡ್ಕೊಳ್ತಿದ್ದಂತ ಮಗುಗೋಸ್ಕರವಾಗಿ ಕೂಡ ನೇರವಾಗಿ ರಸ್ತೆಯಲ್ಲಿ ಹೋಗ್ತಿದ್ದಂತ ಕಾರ್ ಏನಿದೆ ಅದನ್ನ ಫುಟ್ಪಾತ್ಗೆ ಬೇಗನೆ ತಿರುಗಿಸ್ಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಡ್ರೈವರ್ ಎಡಭಾಗಕ್ಕೆ ಕಾರನ್ನ ಎಳೆದಿದ್ದಾರೆ. ಆದ್ರೆ ಚಾಮುಂಡಿ ಬೆಟ್ಟದ ರಸ್ತೆ ಏನಿದೆ, ರಸ್ತೆಯಲ್ಲಿ ಯಾವುದೇ ರೀತಿಯಾದಂತಹ ಫುಟ್ಪಾತ್ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಜಾಗ ಇಲ್ಲದೆ ಇರ್ತಕ್ಕಂಥ ಕಾರಣಕ್ಕಾಗಿ ತಡೆಗೋಡೆಗೆ ನೇರವಾಗಿ ಕಾರ್ ಡಿಕ್ಕಿ ಆಗಿರ್ತಕ್ಕಂಥದ್ದು. ಡಿಕ್ಕಿ ಆದ ತಕ್ಷಣದಲ್ಲೇ ಕೂಡ ಏನ್ ಸ್ಪೀಡ್ ನಲ್ಲಿ ಕಾರ್ ಇತ್ತು ಸಡನ್ ಆಗಿ ಪಲ್ಟಿ ಆಗಿದೆ. ಅದೃಷ್ಟ ಏನಂತ ಹೇಳಿದ್ರೆ ಕಾರ್ನಲ್ಲಿದ್ದಂತ ಒಟ್ಟು 4 ಜನರು ಏನಿದ್ರು, 4 ಜನರಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯಾದ ತೊಂದರೆ ಆಗಿಲ್ಲ, ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು. ತಕ್ಷಣದಲ್ಲೇ ಕೂಡ ಅಲ್ಲಿ ಓಡಾಡ್ತಿದ್ದಂಥವ್ರು ಏನಿದ್ರು ಎಲ್ಲರೂ ಕೂಡ ಅವರ ಸಹಾಯಕ್ಕೆ ಬಂದಿದ್ದಾರೆ. ಸಹಾಯಕ್ಕೆ ಬಂದು ಅವ್ರನ್ನ ಕಾಪಾಡಿದ್ದಾರೆ. ಅವ್ರಿಗೆ ಫಸ್ಟ್ ಏಡ್ ಕೂಡ ಮಾಡಿಸುವಂತ ಕೆಲಸ ಆಗಿರ್ತಕ್ಕಂಥದ್ದು. ಇದು ಮಧ್ಯಾಹ್ನ ಸುಮಾರು ಒಂದು 12:30 ಹೊತ್ತಿನಲ್ಲಿ ಇವತ್ತು ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನ್ ಆಂಧ್ರದಿಂದ ಇಲ್ಲಿ ದೇವಿಯ ದರ್ಶನವನ್ನ ಪಡ್ಕೊಳ್ಳಿಕ್ಕೆ ಏನ್ ಬಂದಿದ್ರು, ಮಗು ವಾಮಿಟ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಡ್ರೈವರ್ ಏಕಾಏಕಿ ತನ್ನ ಏನು ಅಲ್ಲಿ ರಸ್ತೆಯಲ್ಲಿ ಓಡಾಟ ಮಾಡ್ತಿದ್ದಂತ ಕಾರ್ ಓಡಿಸ್ತಾ ಇದ್ದಂತ ದಿಕ್ಕೇನಿತ್ತು ಆ ದಿಕ್ಕಿನ ಬದಲಾಯಿಸಿದ ಕಾರಣಕ್ಕಾಗಿಯೇ ಕೂಡ ಇಂಥದ್ದೊಂದು ಸೆಲ್ಫ್ ಅಪಘಾತ ಆಗಿರ್ತಕ್ಕಂಥದ್ದು. ಸದ್ಯಕ್ಕೆ ಕಾರ್ ಜಖಮ್ ಆಗಿದೆ. ಅಲ್ಲಿ ಒಳಗಡೆ ಇರ್ತಕ್ಕಂಥ ಎಲ್ಲರೂ ಕೂಡ ಸೇಫ್ ಆಗಿ ಇರ್ತಕ್ಕಂಥದ್ದು. ಶ್ವೇತಾ, ಥ್ಯಾಂಕ್ ಯು ಮಧುಸೂದನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.